Dear students, welcome to second session of joint venture accounts. ನಿಮಗೆಲ್ಲ ನಾನು ಟೀಚ್ಮೆಂಟಲ್ಲಿ ಆನ್ಲೈನ್ ಕ್ಲಾಸಸ್ ತಗೊಳ್ಳಿಕ್ಕೆ ಟ್ರೈ ಮಾಡಿದ್ದೀನಿ. ಆದರೆ ಆನ್ಲೈನ್ ಕ್ಲಾಸ್ಗೆ ಕೇವಲ ಒಬ್ಬರು ಇಬ್ಬರು ಬರ್ತಿರೋದ್ರಿಂದ ನಾನು ಈ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಲಿಂಕ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ದಟ್ ಯಾರು ಕ್ಲಾಸಸ್ ಅಟೆಂಡ್ ಆಗಿಲ್ಲ ಅವರು ಕೂಡ ಈ ಕ್ಲಾಸಸ್ನ ನೋಡಿ ಇವತ್ತೇನಾಯಿತು ಅಂತ ಹೇಳಿಬಿಟ್ಟು ತಿಳ್ಕೊಬೋದಾಗಿದೆ. ಅದಕ್ಕೋಸ್ಕರ ನಾನು ಇನ್ಮೇಲಿಂದ ಈ ವಿಡಿಯೋಸ್ನ ರೆಕಾರ್ಡ್ ಮಾಡಿ ಕ್ಲಾಸಸ್ನ ಪೋಸ್ಟ್ ಮಾಡ್ತೀನಿ. ಹಾಗೆಯೇ ನಿಮಗೆ ಅಲಾಂಗ್ ವಿತ್ ದಟ್ ಅಸೈನ್ಮೆಂಟ್ಸ್ಗಳು ಕೂಡ ನಾನು ಕೊಡ್ತೀನಿ. ಸೊ ದಟ್ ಯು ಕ್ಯಾನ್ ಪ್ರಾಪರ್ಲಿ ಫಾಲೋ ದ ಕ್ಲಾಸಸ್ ಆನ್ ಡೇ ಟು ಡೇ ಬೇಸಿಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಫಸ್ಟ್ ಕ್ಲಾಸಲ್ಲಿ ಜಾಯಿಂಟ್ ವೆಂಚರ್ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಜಾಯಿಂಟ್ ವೆಂಚರ್ದು ಫೀಚರ್ಸ್ನ ತಿಳ್ಕೊಂಡ್ವಿ. ಹಾಗೆಯೇ ಜಾಯಿಂಟ್ ವೆಂಚರ್ದು ಮತ್ತು ಪಾರ್ಟ್ನರ್ಶಿಪ್ಗೂ ಇರೋವಂಥ ಡಿಫ್ರೆನ್ಸ್ಗಳೇನು, ಜಾಯಿಂಟ್ ವೆಂಚರ್ಗೂ ಕನ್ಸೈನ್ಮೆಂಟ್ಗೂ ಇರೋವಂಥ ಡಿಫ್ರೆನ್ಸ್ಗಳೇನು ಅಂತ ಹೇಳಿಬಿಟ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಫಸ್ಟ್ ಸೆಷನ್ನಲ್ಲಿ ತಿಳ್ಕೊಂಡಿದ್ವಿ. ನಾವು ಈ ಸೆಷನ್ನಲ್ಲಿ ಜಾಯಿಂಟ್ ವೆಂಚರಲ್ಲಿ ಅಕೌಂಟ್ಸ್ನ ಹೇಗೆ ಮೇಂಟೈನ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ವೆನ್ ಜಾಯಿಂಟ್ ವೆಂಚರಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳಿರೋ ಹಾಗೆಯೇ ಜಾಯಿಂಟ್ ವೆಂಚರಲ್ಲಿ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ನ ಮೇಂಟೈನ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಜಾಯಿಂಟ್ ವೆಂಚರ್ ಈಸ್ ಎ ಟೆಂಪರರಿ ಅಗ್ರಿಮೆಂಟ್ ಬಿಟ್ವೀನ್ ದ ಟೂ ಆರ್ ಮೋರ್ ಪಾರ್ಟೀಸ್ ವೇರ್ ದೇ ಕ್ಯಾನ್ ಮೇಂಟೈನ್ ದ ಅಕೌಂಟ್ಸ್ ಇನ್ ದೇರ್ ಓನ್ ಬುಕ್ಸ್. ಬಟ್ ವೆನ್ ದ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ ದಟ್ ಈಸ್ ಬೆಟರ್. ಯಾವಾಗ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ನ ಅವರು ಮೇಂಟೈನ್ ಮಾಡ್ತಾರೆ ಆವಾಗ ಅವರು ಮೇನ್ಲಿ 3 ಅಕೌಂಟ್ಸ್ನ ಮೇಂಟೈನ್ ಮಾಡ್ತಾರೆ. ದಟ್ ಈಸ್ ಒನ್ ಈಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಸೆಕೆಂಡ್ ಒನ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಆ್ಯಂಡ್ ಥರ್ಡ್ ಒನ್ ಈಸ್ ಕೋ-ವೆಂಚರರ್ಸ್ ಅಕೌಂಟ್. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಈ ಜಾಯಿಂಟ್ ವೆಂಚರ್ ಅಕೌಂಟ್. ಈ ಜಾಯಿಂಟ್ ವೆಂಚರ್ ಅಕೌಂಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಥರ ಡೆಬಿಟ್ ಸೈಡಲ್ಲಿ ಏನೇನು ಎಂಟ್ರಿ ಮಾಡ್ತೀವಿ, ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡ್ತೀವಿ, ಕ್ರೆಡಿಟ್ ಸೈಡು ಇನ್ಕಮ್ಸ್ನ ನಾವು ಎಂಟ್ರಿ ಮಾಡ್ತೀವಿ. ಸೊ this is a main account in the joint venture account where in the debit side all the expenses are recorded, on the credit side all the incomes are recorded. Again, second one joint bank account. This is nothing but a bank account of that joint venture. Bank account is a real account where ಡೆಬಿಟ್ ಸೈಡಲ್ಲಿ ಏನು ಬರಿತೀವಿ, ರಿಸಿಪ್ಟ್ಸ್ ಬರಿತೀವಿ. ಕ್ರೆಡಿಟ್ ಸೈಡಲ್ಲಿ ಏನು ಬರಿತೀವಿ, ಪೇಮೆಂಟ್ಸ್ನ ಬರಿತೀವಿ. ಓಕೆ. ಆ್ಯಂಡ್ ಕೋ-ವೆಂಚರರ್ಸ್ ಅಕೌಂಟ್ ಈಸ್ ಎ ಪರ್ಸನಲ್ ಅಕೌಂಟ್ ಆಫ್ ದ ಕೋ-ವೆಂಚರರ್ಸ್ ಆರ್ ದ ಪಾರ್ಟೀಸ್. ಈಗ ನಾವು ಈ ಅಕೌಂಟ್ಸನ್ನ ಮೇಂಟೈನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವೇನು ತಿಳ್ಕೊಬೇಕು, ಜರ್ನಲ್ ಎಂಟ್ರೀಸ್ನ ತಿಳ್ಕೊಬೇಕು. ಯಾವ್ಯಾವ ಜರ್ನಲ್ ಎಂಟ್ರೀಸ್ ಬರುತ್ತೆ, ಯಾವ್ಯಾವ ಟ್ರಾನ್ಸಾಕ್ಷನ್ಗಳಿಗೆ ಹೇಗೆ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ನೋಡೋಣ. ಫಸ್ಟ್ ಎಂಟ್ರಿ ವೆನ್ ದ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಕೋ-ವೆಂಚರರ್ಸ್. ಕೋ-ವೆಂಚರರ್ಸ್ ಅಂತಂದರೆ ಯಾರು ಪಾರ್ಟೀಸ್ ಟು ದ ಜಾಯಿಂಟ್ ವೆಂಚರ್ ಇರ್ತಾರೋ ಅವರು ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡಿದಾಗ ಅಥವಾ ಹಣವನ್ನು ಜಾಯಿಂಟ್ ವೆಂಚರ್ಗೆ ತೊಡಗಿಸಿದಾಗ ಫಸ್ಟ್ ನಾವೇನಂತ ಬರಿತೀವಿ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ಕೋ-ವೆಂಚರರ್ಸ್ ಅಕೌಂಟ್. ಅಂದರೆ ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ, ಹಣ ಬಂದಾಗ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಏನಾಗ್ತದೆ, ಡೆಬಿಟ್ ಆಗುತ್ತೆ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕೋ-ವೆಂಚರರ್ಸ್ ಅಕೌಂಟ್. ದೋಸ್ ಪ್ರೊವೈಡಿಂಗ್ ದ ಕ್ಯಾಪಿಟಲ್ ಆರ್ ದ ಕೋ-ವೆಂಚರರ್ಸ್, ಅವ್ರ ಅಕೌಂಟ್ಸ್ನ ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ವೆನ್ ದ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಥ್ರೂ ದ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಬಿಸ್ನೆಸ್ ಅಂದಮೇಲೆ ಎಕ್ಸ್ಪೆನ್ಸಸ್ಗಳು ಇದ್ದೇ ಇರುತ್ತೆ. ಎಕ್ಸ್ಪೆನ್ಸಸ್ಗಳನ್ನ ನಾವು ಯಾವಾಗಲೂ ಕೂಡ ನಿಮಗೆ ಗೊತ್ತಿರೋ ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬರಿತೀವಿ. ಹಾಗೆ ಜಾಯಿಂಟ್ ವೆಂಚರ್ ಅಕೌಂಟ್ ಈಸ್ ಆಲ್ಸೋ ಲೈಕ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅವಾಗ ನಾವು ಜಾಯಿಂಟ್ ವೆಂಚರ್ಗೆ ರಿಲೇಟೆಡ್ ಎಕ್ಸ್ಪೆನ್ಸಸ್ನ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಿದಾಗ ನಾವೇನು ಬರಿಬೇಕು ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಬ್ಯಾಂಕಿಂದ ಹಣ ಹೋಗ್ತದೆ ಅಂದರೆ ಕ್ರೆಡಿಟ್ ಆಗುತ್ತೆ, ಅಂದರೆ ಹಣ ಹೋದಾಗ ಬ್ಯಾಂಕ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಸೊ ವೆನ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಥ್ರೂ ದ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಎಂಟ್ರಿ ವಿಲ್ ಬಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಹಾಗೆಯೇ ಥರ್ಡ್ ಎಂಟ್ರಿ ವೆನ್ ದ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಆರ್ ಮೆಟೀರಿಯಲ್ ಸಪ್ಲೈಡ್ ಬೈ ದ ಕೋ-ವೆಂಚರರ್ಸ್ ಫ್ರಮ್ ದ ಪ್ರೈವೇಟ್ ಅಕೌಂಟ್. ಇಲ್ಲೇನಾಗ್ತದೆ ನೋಡಿ, ಪ್ರೀವಿಯಸ್ ಸೆಕೆಂಡ್ ಎಂಟ್ರಿ ನೋಡಿ, ಅದರಲ್ಲೇನು
ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಯಾಕಂದ್ರೆ ಹಣನ ಎಲ್ಲಿಂದ ಪೇಮೆಂಟ್ ಎಲ್ಲಿಂದ ಆಗುಂಟು, ಬ್ಯಾಂಕ್ ಅಕೌಂಟಿಂದ ಆಗಿದೆ, ಅದರಿಂದ ನಮ್ಮಲ್ಲಿರೋ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಹಣ ಪೇ ಮಾಡೋದಿಲ್ಲ, ಬಟ್ ಏನಾಗ್ತದೆ, ಎಕ್ಸ್ಪೆನ್ಸಸ್ ಆಗುತ್ತೆ ಅದಕ್ಕೆ ಜಾಯಿಂಟ್ ವೆಂಚರ್ಗೆ. ಬಟ್ ಹಣನ ಯಾರು ಪೇ ಮಾಡ್ತಾರೆ, ಕೋವೆಂಚರರ್ ಪೇ ಮಾಡ್ತಾರೆ. ಅಥವಾ ಏನೇ ಒಂದು ಎಕ್ಸ್ಪೆನ್ಸಸ್ ರಿಲೇಟೆಡ್ ಅಥವಾ ಮೆಟೀರಿಯಲ್ ಏನಾದ್ರು ಸಪ್ಲೈ ಮಾಡಿದಾಗ ನಾವೇನು ಬರಿತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರರ್ಸ್ ಅಕೌಂಟ್. ಹಣನ ಬ್ಯಾಂಕಿಂದ ಪೇ ಮಾಡಿದರೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರಿತಿದ್ವಿ. ಬ್ಯಾಂಕ್ ಅಕೌಂಟ್ ಬದಲಿಲ್ಲಿ ಯಾರು ಸಪ್ಲೈ ಮಾಡಿದ್ದಾರೆ ಅಥವಾ ಯಾರು ಪೇ ಮಾಡಿದ್ದಾರೆ ಅವ್ರ ಅಕೌಂಟ್ ಬರಿತೀವಿ. ಇನ್ ದಿಸ್ ಕೇಸ್ ಕೋವೆಂಚರರ್ಸ್ ಸಪ್ಲೈಸ್ ದ ಗೂಡ್ಸ್ ಆರ್ ಮೇಕ್ ದ ಪೇಮೆಂಟ್, ದಟ್ಸ್ ವೈ ವಿ ಕ್ರೆಡಿಟ್ ಕೋವೆಂಚರರ್ಸ್ ಅಕೌಂಟ್. ನೆಕ್ಸ್ಟ್ ಫೋರ್ತ್ ಒನ್, ವೆನ್ ದ ಸೇಲ್ಸ್ ಪ್ರೊಸೀಡ್ಸ್ ಆರ್ ಕಲೆಕ್ಷನ್ಸ್ ಆರ್ ಮೇಡ್. ಅಂದರೆ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಮಾಡಿ ಅದರಲ್ಲಿರುವಂಥ ಗೂಡ್ಸ್ಗಳನ್ನ ಸೇಲ್ ಮಾಡಿರೋದಾರ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕಲೆಕ್ಷನ್ ಮಾಡಿರ್ಬೋದು. ಕಾಂಟ್ರಾಕ್ಟ್ಸಿಂದ ಹಣನ ಕಲೆಕ್ಟ್ ಮಾಡಿದಾಗ ಏನಾಗ್ತದೆ ಅಂದರೆ ಬ್ಯಾಂಕಿಗೆ ಹಣ ಬರುತ್ತಲ್ವಾ, ಅವಾಗ ಬ್ಯಾಂಕ್ ಅಕೌಂಟು ಡೆಬಿಟ್ ಆಗ್ತದೆ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಅಲ್ಲಿಂದ ಬರ್ತದೆ ಅಂದರೆ ಜಾಯಿಂಟ್ ವೆಂಚರ್ ರಿಲೇಟೆಡ್ ಆಗಿರೋ ಇನ್ಕಮ್ ಆಗಿರೋದ್ರಿಂದ ಅದನ್ನು ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ನೆಕ್ಸ್ಟ್ ಫಿಫ್ತ್ ಎಂಟ್ರಿ, ವೆನ್ ದ ಕಲೆಕ್ಷನ್ಸ್ ರಿಸೀವ್ಡ್ ಬೈ ದ ಕೋವೆಂಚರರ್ಸ್. ಇಲ್ಲಿ ಹಣನ ಯಾರು ಬ್ಯಾಂಕಿಗೆ ಬರೋದಿಲ್ಲ, ಬ್ಯಾಂಕ್ ಬದಲು ಯಾರೋ ಒಬ್ಬ ಕೋವೆಂಚರರ್ಸ್ ದ ಪಾರ್ಟೀಸ್ ವಿಲ್ ರಿಸೀವ್. ಆಗೇನಾಗ್ತದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡೋದ್ರ ಬದಲು ನಾವೇನ ಡೆಬಿಟ್ ಮಾಡಬೇಕಾಗ್ತದೆ, ಕೋವೆಂಚರರ್ಸ್ ಅಕೌಂಟನ್ನು ಡೆಬಿಟ್ ಮಾಡಬೇಕಾಗುತ್ತೆ. ಸೊ ಕೋವೆಂಚರರ್ಸ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್, when the assets are taken over by the co-venturers. ಸೊ ನಿಮಗೆಲ್ಲ ನಾನು ಆಲ್ರೆಡಿ ಹೇಳಿರೋ ಹಾಗೆ ಜಾಯಿಂಟ್ ವೆಂಚರ್ ಇಸ್ ಎ ಟೆಂಪರರಿ ಪಾರ್ಟ್ನರ್ಶಿಪ್ ವೇರ್ ದ co-venturers will end their partnership on completion of the venture or one particular contract or task undertaken. ಆ ಎಂಡ್ ಆಗೋ ಟೈಮಲ್ಲಿ ಏನಾಗ್ಬೋದು, ಕೆಲವೊಂದು ಅಸೆಟ್ಗಳಿರ್ತಾವಲ್ಲ ಅದನ್ನ ಯಾರು ತಗೊಂಡೋಗ್ಬೋದು, ಕೋವೆಂಚರರ್ಸು ತಗೊಂಡೋಗ್ತಾರೆ. ಆ ಕೋವೆಂಚರರ್ಸ್ ತಗೊಂಡು ಹೋದಾಗ ಏನಾಗ್ತದೆ, ಜಾಯಿಂಟ್ ವೆಂಚರ್ಗೆ ಅದು ಇನ್ಕಮ್ ಆಗುತ್ತೆ, ರೈಟ್? ಯಾಕಂದರೆ ಅದು ಅಸೆಟ್ನ ಸೇಲ್ ಮಾಡಿರೋ ಥರ. ಅವಾಗ ನಾವು ಏನು ಎಂಟ್ರಿ ಬರೀಬೇಕು ಅಂದರೆ ಕೋವೆಂಚರರ್ಸ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ನಿಮಗೆಲ್ಲ ಗೊತ್ತಿದೆ, ಯಾವುದೇ ಇನ್ಕಮ್ ಬಂದರೂ ಕೂಡ ಜಾಯಿಂಟ್ ವೆಂಚರ್ ಅಕೌಂಟ್ ಏನಾಗ್ತದೆ, ಕ್ರೆಡಿಟ್ ಆಗುತ್ತೆ. ಯಾವುದೇ ಎಕ್ಸ್ಪೆನ್ಸಸ್ ಆದರೆ ಜಾಯಿಂಟ್ ವೆಂಚರ್ ಅಕೌಂಟು ಡೆಬಿಟ್ ಆಗುತ್ತೆ. ಇಲ್ಲಿ ಅಸೆಟ್ಸ್ನ ಸೇಲ್ ಮಾಡಿದರೆ ಅಥವಾ ಯಾರಾದರೂ ತೊಗೊಂಡೋದ್ರೆ ಜಾಯಿಂಟ್ ವೆಂಚರ್ಗೆ ಇನ್ಕಮ್ ಆಗಿರೋದ್ರಿಂದ ಜಾಯಿಂಟ್ ವೆಂಚರ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಬೇಕು. ಯಾರು ತಗೊಂಡೋಗಿರ್ತಾರೆ ಅವ್ರ ಅಕೌಂಟ್ನ ನಾವು ಡೆಬಿಟ್ ಮಾಡಬೇಕು. ಕೋವೆಂಚರರ್ಸ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಹಾಗೆಯೇ ಸೆವೆಂತ್ ಒನ್, ನೆಕ್ಸ್ಟ್ ವೆನ್ ಲಯಬಿಲಿಟೀಸ್ ಆರ್ ಟೇಕನ್ ಓವರ್ ಬೈ ದ ಕೋವೆಂಚರರ್ಸ್. ಲಯಬಿಲಿಟೀಸ್ನ ಕೋವೆಂಚರರ್ಸ್ ತಗೊಂಡೋದಾಗ ನಾವು ಏನು ಮಾಡ್ತೀವಿ, ಇದನ್ನೇ ಉಲ್ಟಾ ಬರಿತೀವಿ. ಲೈಕ್ ಅಸೆಟ್ಸ್ ತಗೊಂಡೋದ್ರೆ ಕೋವೆಂಚರರ್ಸ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ವೆನ್ ದ ಲಯಬಿಲಿಟೀಸ್ ಆರ್ ಟೇಕನ್ ಓವರ್, ಇಟ್ಸ್ ಜಸ್ಟ್ ಲೈಕ್ ವಿ ಆರ್ ಮೇಕಿಂಗ್ ದ ಪೇಮೆಂಟ್ ಆಫ್ ದ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆನ್ಸಸ್ ಮಾಡಿದ ಹಾಗೆ. ಲಯಬಿಲಿಟೀಸ್ನ ಪೇ ಮಾಡಿದರೆ ನಮಗೆ ಎಲ್ಲಿ ಬರಿತೀವಿ, ಡೆಬಿಟ್ ಸೈಡ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಫಾರ್ ಎಕ್ಸಾಂಪಲ್ ಪೇಮೆಂಟ್ ಆಫ್ ದ ರೆಂಟ್ ಲಯಬಿಲಿಟಿ ಆಗಿರುತ್ತೆ, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಅದನ್ನು ಪೇ ಮಾಡಿದಾಗ ಎಲ್ಲಿ ಬರಿತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಬರಿತೀವಲ್ವ. ಹಾಗೆಯೇ ಈ ಜಾಯಿಂಟ್ ವೆಂಚರ್ ರಿಲೇಟೆಡ್ ಏನೇ ಲಯಬಿಲಿಟಿ ಪೇ ಮಾಡಿದಾಗ ಜಾಯಿಂಟ್ ವೆಂಚರ್ ಅಕೌಂಟ್ನ ನಾವು ಡೆಬಿಟ್ ಮಾಡ್ತೀವಿ. ಎಕ್ಸ್ಪೆನ್ಸಸ್ನ ಜಾಯಿಂಟ್ ವೆಂಚರ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ದಟ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು co-venturers account. When the liabilities are taken over, we write joint venture account debited to co-venturers account. Again, next entry, when there is a profit in a joint venture in a profit ಆದರೆ ನಿಮಗೆಲ್ಲ ಗೊತ್ತಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರಾಫಿಟ್ ಆದರೆ ಯಾವ ಸೈಡಿಗೆ ಜಾಸ್ತಿ ಇರುತ್ತೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ, ಬ್ಯಾಲೆನ್ಸು ಡೆಬಿಟ್ ಸೈಡು ಉಳ್ಕೊಳ್ಳುತ್ತೆ, ರೈಟ್? ಆ ಡೆಬಿಟ್ ಸೈಡಲ್ಲಿರೋ ಬ್ಯಾಲೆನ್ಸ್ ನಾವು ಜನರಲಿ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಇನ್ ಜಾಯಿಂಟ್ ವೆಂಚರ್ ಏನು ಮಾಡ್ತೀವಿ, ಅದನ್ನು ಕೋವೆಂಚರರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದ ಎಂಟ್ರಿ ವಿಲ್ ಬಿ, ಪ್ರಾಫಿಟ್ ಇದ್ದಾಗ ಎಂಟ್ರಿ ವಿಲ್ ಬಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಕೋವೆಂಚರರ್ಸ್ ಅಕೌಂಟ್. ಹಾಗೆಯೇ ನೈನ್ತ್ ಜರ್ನಲ್ ಎಂಟ್ರಿ, ವೆನ್ ದೇರ್ ಇಸ್ ಎ ಲಾಸ್ ಆನ್ ಎ ಜಾಯಿಂಟ್ ವೆಂಚರ್. ಪ್ರಾಫಿಟ್ ಆಗೋ ಚಾನ್ಸಸ್ ಹೇಗಿದೆಯೋ ಹಾಗೆಯೇ ಲಾಸ್ ಆಗೋ ಚಾನ್ಸಸ್ಗಳು ಕೂಡ ಜಾಯಿಂಟ್ ವೆಂಚರಲ್ಲಿ ಅಥವಾ ಎನಿ ಬಿಸ್ನೆಸ್ಸಲ್ಲಿ ಇದ್ದೇ ಇರುತ್ತೆ. ಆಗ ಲಾಸ್ ಆದಾಗ ನಾವು
ಸೇಮ್ 8th ಎಂಟ್ರಿ ಇದೆ ಅಲ್ವಾ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋ ವೆಂಚರ್ಸ್ ಅಕೌಂಟ್ ವೆನ್ ದೇರ್ ಇಸ್ ಎ ಪ್ರಾಫಿಟ್. ಅದನ್ನೇ ಉಲ್ಟಾ ಮಾಡ್ತೀವಿ. ದಟ್ ಈಸ್ ವೆನ್ ದೇರ್ ಇಸ್ ಎ ಲಾಸ್ ವಿ ರೈಟ್ ಜಾಯಿಂಟ್ ಕೋ ವೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. So next and the last entry when the final settlement made to the co-venturers. ಬಿಸ್ನೆಸ್ ಅನ್ನ ಎಂಡ್ ಮಾಡುವಾಗ ಏನೇ ಸೆಟ್ಲ್ಮೆಂಟ್ ಇದ್ರೂ ಕೂಡ ಪೇಮೆಂಟ್ ಮಾಡಿ ಸೆಟಲ್ಮೆಂಟ್ ಮಾಡ್ಕೊಳ್ತೀವಿ. ದಟ್ ಈಸ್ ಜಾಯಿಂಟ್ ವೆಂಚರಲ್ಲೂ ಕೂಡ ಕೊನೆಯಲ್ಲಿ ಉಳಿಯುವಂಥ ಹಣನೆಲ್ಲ ಕೋವೆಂಚರರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರ ಮೂಲಕ ಅವ್ರಿಗೆ ಫೈನಲ್ ಸೆಟಲ್ಮೆಂಟ್ ಮಾಡಿ ನಾವು ಅಕೌಂಟ್ಸ್ನ ಕ್ಲೋಸ್ ಮಾಡ್ತೀವಿ. ವೆನ್ ವಿ ಮೇಕ್ ದ ಫೈನಲ್ ಸೆಟಲ್ಮೆಂಟ್ ದ journal entry will be co-venturers account debited to joint bank account. Okay na? So that this is how the journal entries will be made. So ಇದೇ journal entries ನ ನಾವು ಲೆಡ್ಜರ್ಗೆ ಪೋಸ್ಟ್ ಮಾಡಿದಾಗ ಅಥವಾ ಲೆಡ್ಜರ್ದು ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ನೋಡೋಣ. ನಾನು ಆಲ್ರೆಡಿ ಹೇಳಿದಾಗೆ ನಾವು 3 ಅಕೌಂಟ್ನ ಮಾಡ್ತೀವಿ. ಒಂದು ಜಾಯಿಂಟ್ ವೆಂಚರ್ ಅಕೌಂಟ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಟ್ ಈಸ್ ಲೈಕ್ P&L account. ಹಾಗೇನೆ second one joint bank account, it is a bank account, and co-venturers account, that is personal account of the parties involved. The first journal entry when the contribution made by the co-venturers, that is joint bank account debited to co-venturers account. Joint bank account ಗೆ ಏನಾಗ್ತದೆ, ಹಣ ಬರುತ್ತಲ್ವಾ, ಸೊ ಬ್ಯಾಂಕ್ ಅಕೌಂಟ್ ಏನಾಗ್ತದೆ, ಡೆಬಿಟ್ ಆಗ್ತದೆ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ನೋಡಿ, joint bank account debit to co-venturers account for share of capital contributed by the cash. ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಯ್ತು, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಒಂದು ಅಕೌಂಟ್ ಕ್ರೆಡಿಟ್ ಆಗ್ಬೇಕಲ್ವಾ. ಅದು ಯಾವ ಅಕೌಂಟು, ಕೋವೆಂಚರರ್ಸ್. ಯಾರು ಕ್ಯಾಪಿಟಲ್ ನ ಪ್ರೊವೈಡ್ ಮಾಡ್ತಾರೆ, ಕೋವೆಂಚರರ್ಸ್. ಸೊ ಕೋವೆಂಚರರ್ಸ್ ಅಕೌಂಟ್ ಅಲ್ಲಿ ನಾವು ಎಲ್ಲಿ ಈ ಕೋವೆಂಚರರ್ಸ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಬೇಕು. ಹೇಗೆ ಮಾಡ್ತೀವಿ, ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಫಾರ್ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಫಸ್ಟ್ ಎಂಟ್ರಿ ಆಯ್ತಲ್ಲ, ಫಸ್ಟ್ ಜರ್ನಲ್ ಎಂಟ್ರಿಗೆ ನಾವು ಲೆಡ್ಜರಲ್ಲಿ ಪೋಸ್ಟ್ ಮಾಡಿದ್ದಾಯ್ತು. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ನೋಡೋಣ. ಸೆಕೆಂಡ್ ಜರ್ನಲ್ ಎಂಟ್ರಿ ವೆನ್ ದ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಥ್ರೂ ದ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ದ ಜರ್ನಲ್ ಎಂಟ್ರಿ ಈಸ್ joint venture account debit to joint bank account. Joint venture account debited to joint bank account. So ನಾವು ಫಸ್ಟ್ ಯಾವುದನ್ನು ಡೆಬಿಟ್ ಮಾಡಬೇಕು, ಜಾಯಿಂಟ್ ವೆಂಚರ್ ಅಕೌಂಟ್ ಇಲ್ಲಿದೆ ನೋಡಿ. ದ ಜಾಯಿಂಟ್ ವೆಂಚರ್ ಅಕೌಂಟ್ನ ನಾವೇನು ಮಾಡ್ತೀವಿ, ಡೆಬಿಟ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ರೀಸನ್ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಥ್ರೂ ದ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಯಾವ ಅಕೌಂಟ್ ಕ್ರೆಡಿಟ್ ಆಗಿದೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಯಾವ ಅಕೌಂಟ್ನ ಕ್ರೆಡಿಟ್ ಇಲ್ಲಿ ನೋಡಿ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡ್ತೀವಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಫಾರ್ ಕ್ಯಾಶ್ ಪರ್ಚೇಸಸ್ ಫ್ರಮ್ ದ ಬ್ಯಾಂಕ್ ಅಕೌಂಟ್. ಜಾಯಿಂಟ್ ವೆಂಚರ್ ಫಾರ್ ದ ಎಕ್ಸ್ಪೆನ್ಸಸ್ ಪೇಯ್ಡ್ ಔಟ್ ಆಫ್ ದ ಜಾಯಿಂಟ್ ಒನ್. ಸೊ ಏನೇ ಪರ್ಚೇಸ್ ಮಾಡಲಿ ಅಥವಾ ಏನೇ ಎಕ್ಸ್ಪೆನ್ಸಸ್ ಮಾಡಿದ್ರು ಕೂಡ ನಾವು ಬ್ಯಾಂಕ್ ಅಕೌಂಟ್ ಥ್ರೂ ಪೇ ಮಾಡಿದಾಗ ನಾವು ಬ್ಯಾಂಕ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕ್ರೆಡಿಟ್ ಮಾಡಿದ್ದೀನಿ. ಇಲ್ಲಿ ಒಂದೇ ಎಂಟ್ರಿ ಇದೆ, ಇಲ್ಲಿ 2 ಎಂಟ್ರಿ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇಟ್ ಈಸ್ ಫಾರ್ ಬೋತ್ ಇದು ಅಪ್ಲಿಕೇಬಲ್ ಇದೆ. ಇದು ಜಸ್ಟ್ ಫಾರ್ಮ್ಯಾಟ್. ಓಕೆ. ನೆಕ್ಸ್ಟ್ ಥರ್ಡ್ ಎಂಟ್ರಿ ವೆನ್ ದ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಆರ್ ಮೆಟೀರಿಯಲ್ ಸಪ್ಲೈಡ್ ಬೈ ದ ಕೋವೆಂಚರರ್ ಫ್ರಮ್ ದ ಪ್ರೈವೇಟ್ ಅಕೌಂಟ್. ಇಲ್ಲಿ ಏನಾಗ್ತದೆ, ಕ್ಯಾಶ್ ಪೇ ಮಾಡೋದಿಲ್ಲ ಇಲ್ಲಿ, ಬಟ್ ಯಾರು ಸಪ್ಲೈ ಮಾಡ್ತಾರೆ, ಕೋವೆಂಚರರ್ಸ್ ಸಪ್ಲೈ ಮಾಡ್ತಾರೆ. ಓಕೆನಾ. ಅವಾಗ ಏನು ಎಂಟ್ರಿ ಬರ್ತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್. ಓಕೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಆಗ್ತದೆ. ಯಾಕೆಂದರೆ ಜಾಯಿಂಟ್ ವೆಂಚರ್ಗೆ ಅದು ಎಕ್ಸ್ಪೆನ್ಸಸ್. ನಾವು ದುಡ್ಡು ಕೊಟ್ಟು ಮೆಟೀರಿಯಲ್ ತರಲಿ ಅಥವಾ ಬೇರೆ ಯಾರೇ ಸಪ್ಲೈ ಮಾಡಿದ್ರು ಕೂಡ ಅದು ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಕೋವೆಂಚರ್. ಯಾರು ಸಪ್ಲೈ ಮಾಡಿರ್ತಾರೆ, ಕ್ಯಾಶ್ ಕೊಟ್ಟರೆ ಟು ಕ್ಯಾಶ್ ಅಕೌಂಟ್ ಅಂತ ಬರೀತಿದ್ವಿ ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಬರೀತಾ ಇದ್ವಿ. ಬಟ್ ಇಲ್ಲಿ ಸಪ್ಲೈ ಮಾಡಿರೋದು ಕೋವೆಂಚರರ್ಸ್ ಆದ್ರಿಂದ ನಾವು ಕೋವೆಂಚರರ್ಸ್ ಅಕೌಂಟ್ ಅಂತ ಬರಿತೀವಿ. ಸೊ ದ ಜರ್ನಲ್ ಲೆಡ್ಜರಲ್ಲಿ ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರರ್ಸ್ ಅಕೌಂಟ್. ರೀಸನ್ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಆರ್ ಮೆಟೀರಿಯಲ್ ಸಪ್ಲೈಡ್ ಬೈ ದ ಕೋವೆಂಚರರ್ಸ್. ಸೊ ಕೋವೆಂಚರರ್ಸ್ ಅಕೌಂಟಲ್ಲಿ ಏನು ಮಾಡ್ತೀವಿ, ಯಾವ ಸೈಡ್ ಬರಿತೀವಿ, ಕ್ರೆಡಿಟ್ ಸೈಡ್. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಸೈಡ್ ಆದರೆ ಕೋವೆಂಚರರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್.
by joint venture account for contribution made in the form of goods or expenses are paid by the co-venturers. ಸೊ ಎಕ್ಸ್ಪೆನ್ಸಸ್ ಪೇ ಮಾಡಲಿ ಅಥವಾ ಕಾಂಟ್ರಿಬ್ಯೂಷನ್ ಮಾಡಲಿ ಅಥವಾ ಮೆಟೀರಿಯಲ್ ಸಪ್ಲೈ ಮಾಡಿದ್ರು, ಯಾವುದೇ ಮಾಡಿದ್ರು ಕೂಡ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು co-venturers account. Co-venturers account ಅಲ್ಲಿ by joint venture account. This is a third entry. We move on to the next fourth entry. Fourth entry ನೋಡಿ, when the sales proceeds or collections are made. ಅಂದರೆ ಕಲೆಕ್ಷನ್ ಮಾಡಿದಾಗ ಅವರು ಗೂಡ್ಸ್ಗಳನ್ನ ಸೇಲ್ ಮಾಡಿ ಕಲೆಕ್ಷನ್ ಮಾಡಿದಾಗ ನಮ್ಗೇನು ಬರ್ತದೆ, ಬ್ಯಾಂಕಿಗೆ ಹಣ ಬರುತ್ತೆ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟ್ನ ನಾವು ಡೆಬಿಟ್ ಮಾಡಬೇಕು, ಯಾಕಂದರೆ ಹಣ ಬ್ಯಾಂಕಿಗೆ ಅಲ್ವಾ ಬರೋದು ಹಣ ಕಲೆಕ್ಟ್ ಮಾಡಿದಾಗ. ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ಗೆ ಏನಾಗ್ತದೆ, ಅದು ಇನ್ಕಮ್ ಆಗುತ್ತೆ. ಇನ್ಕಮ್ ಆದ್ರಿಂದ ನಾವು ಅದನ್ನು ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಜರ್ನಲ್ ಲೆಡ್ಜರಲ್ಲಿ ನೋಡಿ, ಫಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಫಾರ್ ಸೇಲ್ಸ್ ಪ್ರೊಸೀಡ್ಸ್ ಆರ್ ಕಲೆಕ್ಷನ್. ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಮಾಡಿದ್ದೀವಿ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಜಾಯಿಂಟ್ ವೆಂಚರಲ್ಲಿ ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಫಾರ್ ಸೇಲ್ಸ್ ಪ್ರೊಸೀಡ್ಸ್ ಆರ್ ಕಲೆಕ್ಷನ್ಸ್. ಇದು ಫಾರ್ ರೆಕಾರ್ಡಿಂಗ್ ದ income. This is very important entry. Next, when collection received by the co-venturers. ಇಲ್ಲಿ ಬ್ಯಾಂಕಿಗೆ ಹಣ ರಿಸೀವ್ ಮಾಡಿದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನು ಮಾಡಿದ್ದೀವಿ, ಹಣನ ಬ್ಯಾಂಕಿಗೆ ಬಂದಿಲ್ಲ, ಬಟ್ ಅದ್ರ ಬದಲು ಯಾರೋ ಪಾರ್ಟ್ನರ್ co-venturers ರಿಸೀವ್ ಮಾಡಿದ್ದಾರೆ. ಅವಾಗ ಏನಾಗ್ತದೆ, co-venturers ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಕ್ರೆಡಿಟ್ ಸೇಮ್, ಬಟ್ ಡೆಬಿಟ್ ಬ್ಯಾಂಕ್ ಅಕೌಂಟ್ ಬದಲಿಗೆ ನಾವು ಏನು ಡೆಬಿಟ್ ಮಾಡಿದ್ವಿ, co-venturers ಅಕೌಂಟ್ ಡೆಬಿಟ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ, ಎಂಟ್ರಿ ವಿಲ್ ಬಿ co-venturers ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಫಾರ್ ಕಲೆಕ್ಷನ್ ರಿಸೀವ್ಡ್ ಬೈ co-venturers. co-venturers ಅಕೌಂಟ್ ಡೆಬಿಟ್ ಮಾಡಿದ್ದೀವಿ, ಯಾವ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು, ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು ಬೈ co-venturers ಅಕೌಂಟ್ ಫಾರ್ ಕಲೆಕ್ಷನ್ ರಿಸೀವ್ಡ್ ಬೈ ದ co-venturers. So fifth entry ಆಯಿತು. ನೆಕ್ಸ್ಟ್ ವಿ ಗೋ ಆನ್ ಟು ದ ಸಿಕ್ಸ್ತ್ ಜರ್ನಲ್ ಎಂಟ್ರಿ. ವೆನ್ ದ ಅಸೆಟ್ಸ್ ಆರ್ ಟೇಕನ್ ಓವರ್ ಬೈ ದ co-venturers. ಅಸೆಟ್ಸ್ನ co-venturers ತಗೊಂಡೋದ್ರೆ ಅವಾಗ ಏನಾಗ್ತದೆ, ಜಾಯಿಂಟ್ ವೆಂಚರ್ಗೆ ಇನ್ಕಮ್ ಆಗುತ್ತೆ. ಇನ್ಕಮ್ ಅಂದರೆ ಜಾಯಿಂಟ್ ವೆಂಚರ್ ಏನಾಗಬೇಕು, ಕ್ರೆಡಿಟ್ ಆಗಬೇಕು. ಸೊ ದ ಎಂಟ್ರಿ ವಿಲ್ ಬಿ co-venturers ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಸೊ co-venturers ಅಕೌಂಟ್ ಡೆಬಿಟ್ to joint venture account for assets taken over by the co-venturers. ಯಾವ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು, ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು ಬೈ co-venturers ಅಕೌಂಟ್ ಫಾರ್ ಅಸೆಟ್ಸ್ ಟೇಕನ್ ಓವರ್ ಬೈ co-venturers. ದಿಸ್ ಈಸ್ ಅ ಸಿಕ್ಸ್ತ್ ಎಂಟ್ರಿ. ಅದೇ ರೀತಿ ಅಸೆಟ್ಸ್ ತಗೊಂಡೋದ ಹಾಗೆ ಅವರು ಲಯಬಿಲಿಟೀಸ್ನ ತಗೊಂಡು ಹೋಗ್ಬೋದು. ಲಯಬಿಲಿಟೀಸ್ ತಗೊಂಡೋದಾಗ ಏನು ಎಂಟ್ರಿ ಬರ್ತದೆ, ವೆನ್ ದ ಲಯಬಿಲಿಟೀಸ್ ಆರ್ ಟೇಕನ್ ಓವರ್ ಬೈ ದ co-venturers, the entry will be joint venture account debited to co-venturers account. ಆವಾಗ ಜಾಯಿಂಟ್ ವೆಂಚರ್ಗೆ ಅದು ಎಕ್ಸ್ಪೆನ್ಸಸ್ ಆದಾಗ ಆಗ್ತದೆ ಅಥವಾ ಎಕ್ಸ್ಪೆನ್ಸಸ್ನ ಪೇ ಮಾಡಿದ ಹಾಗೆ ಆಗ್ತದೆ. ಅದಕ್ಕೋಸ್ಕರ ಎಕ್ಸ್ಪೆನ್ಸಸ್ ಪೇ ಮಾಡಿದಾಗ ಜಾಯಿಂಟ್ ವೆಂಚರ್ ಅಕೌಂಟ್ನ ನಾವು ಡೆಬಿಟ್ ಮಾಡಬೇಕು. ಹಾಗಾಗಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು co-venturer ಅಕೌಂಟ್. ಅಕಸ್ಮಾತ್ ಏನು ಕ್ಯಾಶ್ ಪೇ ಮಾಡಿದರೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರಿತಾ ಇದ್ವಿ, ಬಟ್ ಇಲ್ಲಿ ಕ್ಯಾಶ್ ಪೇ ಮಾಡೋದಿಲ್ಲ, ಅದ್ರ ಬದಲು co-venturers ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಹಾಗಾದಾಗ ಎಂಟ್ರಿ ವಿಲ್ ಬಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು co-venturers ಅಕೌಂಟ್ ಫಾರ್ ಲಯಬಿಲಿಟೀಸ್ ಆಸ್ ಅಸ್ಯೂಮ್ ಆರ್ ಟೇಕನ್ ಓವರ್. ಇಲ್ಲಿ co-venturers ಅಕೌಂಟಲ್ಲಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್. Now we move on to the next entry, that is eighth entry. When there is a profit. Profits ಇದ್ದಾಗ ಏನು ಮಾಡಬೇಕು, ಜಾಯಿಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರಾಫಿಟ್ ಯಾವಾಗಲೂ ಡೆಬಿಟ್ ಸೈಡ್ ಬರುತ್ತಲ್ವಾ. ಕ್ರೆಡಿಟ್ ಸೈಡು ಟೋಟಲ್ ಅಂದರೆ ಬ್ಯಾಲೆನ್ಸ್ ಜಾಸ್ತಿ ಇರುತ್ತೆ, ಡೆಬಿಟ್ ಸೈಡು ಬ್ಯಾಲೆನ್ಸು ಉಳಿಯುತ್ತೆ. ಅದನ್ನು ನಾವೇನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಜನರಲಿ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ. ಬಟ್ ಇಲ್ಲಿ ಜಾಯಿಂಟ್ ವೆಂಚರಲ್ಲಿ ಬಿಸ್ನೆಸ್ ಎಂಡ್ ಆಗೋದ್ರಿಂದ ಏನೇ ಪ್ರಾಫಿಟ್ ಇದ್ರೂ ಅದು co-venturersಗೆ ಸೇರಬೇಕು. ಅದಕ್ಕೋಸ್ಕರ ನಾವು co-venturers ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ.
Joint venture account debited to co-venturers account. Joint venture account debit to co-venturers account, that is profit. Co-venturers account ಅಲ್ಲಿ by joint venture account. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ನ ಡೆಬಿಟ್ ಮಾಡಿದ್ದೀವಿ, ಅದೇ ರೀತಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ co-venturers ಅಕೌಂಟ್ನ ಕ್ರೆಡಿಟ್ ಮಾಡಿದ್ದೀವಿ. ಸೊ ವಿತ್ ದಿಸ್ ಇಸ್ ಹೌ ವಿ ಟ್ರಾನ್ಸ್ಫರ್ ಇಫ್ ದೇರ್ ಇಸ್ ಎನಿ ಪ್ರಾಫಿಟ್. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು co-venturers ಅಕೌಂಟ್. co-venturers ಅಕೌಂಟಲ್ಲಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ನೆಕ್ಸ್ಟ್ 9th ಎಂಟ್ರಿ, ಪ್ರಾಫಿಟ್ ಆದ ರೀತಿ ಲಾಸ್ ಏನಾದ್ರು ಇದ್ದರೆ, ಲಾಸ್ ಇದ್ದಾಗ ಏನಾಗ್ತದೆ, ವೆನ್ ದೇರ್ ಇಸ್ ಎ ಲಾಸ್ ಇನ್ ಎ ಜಾಯಿಂಟ್ ವೆಂಚರ್ ವಿ ರೈಟ್ the entry will be reverse of the previous entry, that is co-venturers account debited to joint venture account. ಲಾಸ್ ಆದರೆ ಯಾರು ಬೇರ್ ಮಾಡಬೇಕು, co-venturers ಬೇರ್ ಮಾಡಬೇಕು. ಅದರಿಂದ ನಾವು ಎಂಟ್ರಿ ಏನು ಬರಿತೀವಿ, co-venturers account debited to joint venture account. ಲೆಡ್ಜರಲ್ಲಿ co-venturers account debited to joint venture account for the loss. ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರಿತೀವಿ ಬೈ co-venturers account, that is loss. So this is 9th entry, and the last entry will be when the final settlement are made. Final settlement ಮಾಡಿದಾಗ ನಾವೇನು ಎಂಟ್ರಿ ಬರಿತೀವಿ, co-venturers account debited to joint bank account. ದಟ್ ಈಸ್ co-venturersಗೆ ನಾವೇನು ಮಾಡ್ತೀವಿ, ಹಣ ಪೇ ಮಾಡ್ತೀವಿ. ನಮ್ಮ ಬ್ಯಾಂಕ್ ಅಕೌಂಟಿಂದ ಹಣ ಹೋಗ್ತದೆ, ಎಲ್ಲಿ ಹೋಗ್ತದೆ, co-venturers ಅಕೌಂಟ್ಗೆ ಹೋಗ್ತದೆ. ಸೊ ನಾವು co-venturers ಅಕೌಂಟಲ್ಲಿ ಬರ್ತೀವಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್, co-venturers ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಫಾರ್ ಪೇಮೆಂಟ್ ಮೇಡ್ ಟು co-venturers ಆ್ಯಂಡ್ ಫೈನಲ್ ಸೆಟಲ್ಮೆಂಟ್. ಫೈನಲ್ ಸೆಟಲ್ಮೆಂಟ್ ಮಾಡಿದಾಗ co-venturersಗೆ ಹಣ ಹೋಗ್ತದೆ, ಬ್ಯಾಂಕ್ ಅಕೌಂಟಿಂದ ಹಣ ಕ್ರೆಡಿಟ್ ಆಗ್ತದೆ. by co-venturers account balancing figure for payment made to co-venturers on final settlement ಅಲ್ಲಿ ಹಣ ಪೇ ಮಾಡಿದಾಗ ಈ ರೀತಿ ಆಗ್ತದೆ. ಅಕಸ್ಮಾತ್ ಹಣ ಶಾರ್ಟೇಜ್ ಬಂದು co-venturers ಪೇ ಮಾಡಬೇಕಾಗಿ ಬಂದರೆ ಏನು ಮಾಡ್ತೀವಿ, ಉಲ್ಟಾ ಬರಿತೀವಿ. ದಟ್ ಈಸ್ co-venturers ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು co-venturers ಅಕೌಂಟ್ ಇಫ್ ಎನಿ. ಅಂದರೆ co-venturers ಏನಾದರೂ ಹಣ ಕೊಡಬೇಕಾಗಿ ಬಂದಾಗ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು co-venturers ಅಕೌಂಟ್, co-venturers ಅಕೌಂಟಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಫಾರ್ ಅಮೌಂಟ್ ರಿಸೀವ್ಡ್ ಆನ್ ಫಾರ್ co-venturers ಆನ್ ಫೈನಲ್ ಸೆಟಲ್ಮೆಂಟ್. ದಿಸ್ ಈಸ್ ಹೌ ವಿ ಪೋಸ್ಟ್ ಜರ್ನಲ್ ಎಂಟ್ರೀಸ್ ಟು ದ ಲೆಡ್ಜರ್. ಲೆಡ್ಜರ್ದು ಫಾರ್ಮ್ಯಾಟ್ಗಳು ಕೂಡ ಇದೇನೆ. ನಾನು ಲೆಡ್ಜರ್ ಫಾರ್ಮ್ಯಾಟ್ಗಳನ್ನ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ, ಓಕೆನಾ. ನೀವು ನೋಟ್ಸಲ್ಲಿ ಜರ್ನಲ್ ಎಂಟ್ರೀಸ್ನು ಬರೀರಿ ಮತ್ತು ಈ ಲೆಡ್ಜರ್ನ ಬರೀರಿ, ಲೆಡ್ಜರ್ ಫಾರ್ಮ್ಯಾಟನ್ನು ನೀವು ಬರ್ಕೊಳ್ಳಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಡೈರೆಕ್ಟಾಗಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ, ಸೊ ದಟ್ ಯು ಕ್ಯಾನ್ ಪ್ರಾಕ್ಟೀಸ್ ಮೋರ್ ಪ್ರಾಬ್ಲಮ್ಸ್ ಆನ್ ಯುವರ್ ಓನ್. ಓಕೆ, ನಿಮ್ಗೆ ಏನೇ ಡೌಟ್ ಬಂದರೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ವಿತೌಟ್ ಮಿಸ್ ನೀವು ಈ ವಿಡಿಯೋನ ನೋಡಿ ಏನಾದ್ರು ಡೌಟ್ಸ್ ಬಂದರೆ ನನಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. Thank you.